ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಕಿಚನ್ ಮಾಡ್ತಾ ಇದ್ದು ಪನ್ನೀರ್ ಫ್ರೈಡ್ ರೈಸ್ ವಿತ್ ವೆಜಿಟೇಬಲ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ನಾವೊಂದು ಪಾನಿಗೆ ಮೊದಲಿಗೆ ತುಪ್ಪ ಹಾಕಿದ್ದೆ. ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ನಾವು ಪನ್ನೀರ್ನ ಫ್ರೈ ಮಾಡ್ಕೋಣ. ಪನ್ನೀರ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತಂತ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಈ ಥರ ಫ್ರೈ ಮಾಡಿ ನಾವು ಅದನ್ನ ಪನ್ನೀರ್ನ ಸೈಡಿಗೆ ಫಸ್ಟ್ ತೆಗೆದಿಟ್ಕೊಬಿಡೋಣಂತೆ. ನಂತರ ಈಗ ನಾವು ಮೊದಲಿಗೆ ನಾವೊಂದು ಬಾಣಲಿಗೆ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದಿದೆ. ಎಣ್ಣೆಗೆ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಎರಡನ್ನೂ ಹಾಕೊಂಡ್ಬಿಡೋಣಂತೆ. ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಫ್ರೈ ಮಾಡ್ಕೊಂಡ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಇದು. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಮಾಡಿಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಈಗ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ನಂತರ ನಾವು ಕೊಯ್ದಿಟ್ಟಿರೋಂಥ ವೆಜಿಟೇಬಲ್ಸ್ ಹಾಕೋಣಂತೆ. ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಎರಡನ್ನೂ ಹಾಕ್ಕೊಡ್ತೀನಿ. ನಂತರ ಬಟಾಣಿನ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಈಗ ನೀಟಾಗಿ ಎಲ್ಲನೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ಬಿಡೋಣ, ಹೈ ಫ್ಲೇಮ್ ಇಟ್ಕೊಂಡು. ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಣ. ಇನ್ನೊಂದು 2-3 ನಿಮಿಷ ಫ್ರೈ ಮಾಡ್ಕೋಣ ಎಣ್ಣೆಲೇನೆ. ತರಕಾರಿ ಬೇಯಿಸೋದು ಬೇಡ. ನಾವು ತರಕಾರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಅವು ಕ್ರಂಚಿನೆಸ್ ಹೋಗೋದಿಲ್ಲ. ನಂತರ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ನಾವು ಇದಕ್ಕೆ ಮೊದಲಿಗೆ ಸೋಯಾ ಸಾಸ್ ಒಂದು ಸ್ಪೂನು, ವಿನಿಗರ್ ಒಂದು ಸ್ಪೂನು, ಮತ್ತು ಟೊಮೆಟೊ ಸಾಸು 1 ಸ್ಪೂನ್. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಮಕ್ಕಳಿಗಾದರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಲಾಸ್ಟಿಗೆ ಇದಕ್ಕೆ ನಾವು ಈಗ ಉಪ್ಪು ಆ್ಯಡ್ ಮಾಡೋಣ. ಅಂತ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡ್ಬಿಡೋಣ. ವೆಜಿಟೇಬಲ್ಸ್ನ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಸಾಕು. ಈ ಕ್ರಂಚಿನೆಸ್ ಇರಬೇಕು, ಆವಾಗ ಟೇಸ್ಟ್ ಅನ್ಸುತ್ತೆ. ಇಷ್ಟಾದ್ಮೇಲೆ ನಾವೀಗ ಇದಕ್ಕೆ ರೈಸ್ ಪನ್ನೀರ್ ಆ್ಯಡ್ ಮಾಡೋಣ. ತುಂಬ ಸುಲಭವಾಗಿ ಮನೆಯಲ್ಲೇ ಪನ್ನೀರ್ ರೈಸ್ ಮಾಡ್ಕೋಬೋದು. ಈಗ ನಾವು ಮಾಡ್ಕೊಂಡಿರೋಂಥ ರೈಸ್ ಈ ಥರ ಉದುರಾಗಿರಬೇಕು. ಆವಾಗ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತೆ ನೋಡಿ. ಅದನ್ನು ನಾವು ಈಗ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈಗ ನೀಟಾಗಿ ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ನೋಡಿ, ಈ ಥರ ಉದುರಾಗಿರ್ಬೇಕು ಅಕ್ಕಿ, ಆವಾಗ ರೈಸ್ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ಸು, ಪನ್ನೀರು ಎಲ್ಲ ಒಟ್ಟಿಗೆ ತಿಂದಂಗೆ ಆಗುತ್ತೆ. ಮಕ್ಕಳಿಗೆ ತುಂಬ ಹೆಲ್ದಿ ಕೂಡ ಆ್ಯಂಡ್ ಟೇಸ್ಟಿ ಕೂಡ. ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮನೆಯಲ್ಲಿ. ನೋಡಿ, ಈ ಥರ ಬರುತ್ತೆ. ನಾವು ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರು ಆ್ಯಂಡ್ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ಕೊಂಡು ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಪನ್ನೀರ್ ಫ್ರೈಡ್ ರೈಸ್ ರೆಡಿ. ಎಷ್ಟು ಸುಲಭ ಅಲ್ಲ ಮಾಡ್ಕೊಳ್ಳೋದು ಮನೆಯಲ್ಲೇ. ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಈಗ ನಮ್ಮ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಇದೆ. ಈ ಥರ ನೀವು ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇದು ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.